ನಾವು ಅದನ್ನು ಆಗಲಿಕ್ಕೆ ಎನ್ಕರೇಜು ಮಾಡಲ್ಲ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಈ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಈ ಪರಮ ಭ್ರಷ್ಟಾಚಾರದಲ್ಲಿ ತೊಡಗಿ ಈ ಸಂದರ್ಭದಲ್ಲಿ ನಾವು ಕರ್ಕೊಂಬಂದು ಯಾರನ್ನೋ ಶಿಂದೆ ಮಾಡ್ತೀವಿ ಅಥವಾ ಅವ್ರು ಶಿಂದೆ ಆಗ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ, ಯಾವ ಪ್ರಶ್ನೆಯೂ ಉದ್ಭವಿಸೋದಿಲ್ಲ. ಮಾತು ಹೇಳಿದಾರೆ ಸರ್. ಈಗ ಏನು DKC CM ಆಗ್ತಾರೆ, BSY BY ವಿಜಯೇಂದ್ರ ಅವರು DCM ಆಗ್ತಾರೆ, ಆ ಥರದೊಂದು ಪ್ಲಾನ್ ನಡೆದಿದೆ ಅಂತ ನೋಡ್ರಿ. ಅದಕ್ಕೆ ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟದ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಡಿಸ್ಟೆಬಿಲೈಸೇಷನ್ ಬಯಸೋದಿಲ್ಲ. ನಾವು ಅವ್ರ ಜೊತೆಗೆ ಅವ್ರಿಗೆ ಯಾರು ಏನು ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ, ಅದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ. ಸೊ ಅವರ್ ವ್ಯೂ ಈಸ್ ವೆರಿ ಕ್ಲಿಯರ್, ಅವರ್ ಅಪ್ರೋಚ್ ಈಸ್ ವೆರಿ ಕ್ಲಿಯರ್, ವಿತೌಟ್ ಎನಿ ಎಂಬಿಗಿಟಿ, ಯಾವುದೇ ಅಸ್ಪಷ್ಟತೆ ಇರಲಾರ್ದೆ ಈ ಸರ್ಕಾರ 5 ವರ್ಷಗಳ ಕಾಲ ಅವರು ತಮ್ಮ ಅವಧಿಯನ್ನು ಮುಗಿಸಲು. ವಿ ಹ್ಯಾವ್ ಟೋಲ್ಡ್ ಪ್ರಾಮಾಣಿಕರು ಅಪ್ರಾಮಾಣಿಕರು ಮತ್ತೊಂದು ಮುಗಿದು ಅನ್ನೋದ್ರ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ. ವಿ ವಾಂಟ್ ದಟ್ ಒಂದು ಪಾರ್ಟಿಯಾಗಿ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ದೇ ಶುಡ್ ಕಂಪ್ಲೀಟ್ 5 years. ಬಟ್ ಸರಿಯಾಗಿ ಮಾಡಬೇಕು. ಇಂಡಿ ಗಠಬಂಧನಕ್ಕೆ ರೆಲೆವೆನ್ಸ್ ಉಳಿದಿಲ್ಲ ರೀ. ಇಂಡಿ ಗಠಬಂಧನಲ್ಲಿ ಬೇಸಿಕಲಿ ನಾವು ಹಿಂದನೂ ಇಂಡಿ ಗಠಬಂಧನ ಅಂತ ಹೇಳಿದಾಗ ಕೆಲವು ಕಡೆ ಆಕ್ಷೇಪಣೆ ವ್ಯಕ್ತಾಗಿತ್ತು. ಇಂಡಿಯಾ ಯಾಕಂತೀರಿ ನೀವು, ಇಂಡಿಯಾ ಅನ್ಬೇಕಂತ. ಲಾಸ್ಟದ್ದೇ ಇಂಡಿಯಾ ಅಲೈನ್ಸ್ ಅಂತಿದ್ರೆ, ಲಾಸ್ಟ್ ಇರೋದು ಅವ್ರದ್ದು ಅಲೈನ್ಸ್. ರಾಹುಲ್ ಗಾಂಧಿಗೆ ಇವತ್ತಿಗೂ ಇಷ್ಟು ದಿವಸ ಆತ್ಬಿಡ್ರಿ, ಈಗ ಹೋಲಿ ನೀವು ಇಂಡಿಯಾದ ಪೂರಾ ಫುಲ್ ಫಾರ್ಮ್ ಹೇಳ ಅಂತ ಹೇಳ್ಬಿಡ್ರಿ, ಗೊತ್ತಿಲ್ಲ ಅವ್ರಿಗೆ. ಈ ಕೆನಾಟ್ ಸೇ. ಹಾಗಾಗಿ ಆ ಇಂಡಿ ಗಠಬಂಧ ಏನೇನದಲ್ಲ ಅದೊಂದು ಅನ್ಯಾಚುರಲ್. ಅದು ಅನ್ಯಾಚುರಲ್ ಸಂಗತಿಗಳು ಯಾವತ್ತೂ ಭಾಳ ತಿಳಿಯಲ್ಲ.